ಚಿಕ್ಕಬಳ್ಳಾಪುರ ಚುಂಚಶ್ರೀ ಪ್ರತಿಷ್ಠಾನ ವತಿಯಿಂದ ಚಿಕ್ಕಬಳ್ಳಾಪುರದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆ ಹಾಗೂ ಕಾಲೇಜಿನ 53 ವಿದ್ಯಾರ್ಥಿನಿಯರಿಗೆ ನಗರದ ಹೊರವಲಯದಲ್ಲಿರುವ ಎಸ್ಜೆಸಿಐಟಿ ಕಾಲೇಜಿನ ಬಿಜಿಎಸ್ ಸಭಾಂಗಣದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಕ್ರಮಾಂಕದಲ್ಲಿ 5, 3 ಹಾಗೂ 2,000 ನಗದು ವಿತರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ನೆರವೇರಿಸಿ ಮಾತನಾಡಿ, ಹೆಣ್ಣು ದೊಡ್ಡ ಶಕ್ತಿ, ಸಮಾಜ ನಿರ್ಮಾಣಕ್ಕೆ ಅವರ ಪಾತ್ರ ಮಹತ್ವದ್ದು. ಎಲ್ಲವನ್ನೂ ತ್ಯಾಗ ಮಾಡುವ ಶಕ್ತಿ ಹೆಣ್ಣಿನಲ್ಲಿದೆ. ಸಮಾಜಕ್ಕೆ ಏನಾದರೂ ಮಾಡಬೇಕು ಎನ್ನುವ ಒಳ್ಳೆಯ ಭಾವನೆಯೊಂದಿಗೆ ಚುಂಚಶ್ರೀ ಪ್ರತಿಷ್ಠಾನ ಕಳೆದ 1 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಿದ್ದು, ಇಂದು ಜಾತಿ ಭೇದ ಭಾವ ಮರೆತು ಸರ್ಕಾರಿ ಶಾಲೆಯ 53 ವಿದ್ಯಾರ್ಥಿನಿಯರ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕರಿಸಿದ್ದು ಮೆಚ್ಚುವಂತಹದ್ದು ಎಂದು ಚುಂಚಶ್ರೀ ಪ್ರತಿಷ್ಠಾನದ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿದರು. ಇನ್ನು ಕಳೆದ 1 ವರ್ಷದಿಂದ ಜಾತಿ ಭೇದ ಭಾವ ಮರೆತು ಹಲವಾರು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇವೆ. ಇದೇ ಮೊದಲ ಬಾರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದು, ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಚುಂಚಶ್ರೀ ಪ್ರತಿಷ್ಠಾನ ಕಾರ್ಯದರ್ಶಿ ಹೇಮಲತಾ ಜನಾರ್ದನ್ ತಿಳಿಸಿದರು. ವಿಚಾರ ಮತ್ತು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಚುಂಚಶ್ರೀ ಮಹಿಳಾ ಪ್ರತಿಷ್ಠಾನದವರು ಹೋದ ವರ್ಷದಿಂದ ಕೂಡ ಕಳೆದ 1 ವರ್ಷ ನಾವು ಲೇಟ್ ಮಾಡಿದ್ವು, ನಾವು ಮಠದಿಂದ ಲೇಟ್ ಮಾಡಿದ್ವು ಅನಿಸುತ್ತೆ. ಹೋದ ವರ್ಷನೇ ನಮ್ಮ ಎಲ್ಲ ಸಂಘದ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಸ್ವಾಮಿ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು ಹೇಳಿ ತುಂಬ ಆಸೆ ಪಟ್ಟರು. ನಾವೆಲ್ಲ ಸಂಘ ಈ ವರ್ಷಷ್ಟೇ ಪ್ರಾರಂಭ ಆಗಿದೆ. ಈ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೂ ಸ್ವಲ್ಪ ಇನ್ನೊಂದಿಷ್ಟು ಸಂಘಟನೆ ಆಗುತ್ತೆ. ಆ ಸಂಘಟನೆ ಆದಮೇಲೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳಿದಾಗ ಈ ವರ್ಷ ಬಿಡದೇನೆ ನನ್ನನ್ನಲ್ಲದೆ ನಮ್ಮ ಪೂಜ್ಯಗಳು ನಿರ್ಮಲಾ ಸ್ವಾಮಿ ಹತ್ರನೂ ಹೋಗಿ ಅವರು ಅಧ್ಯಕ್ಷರು ಎಲ್ಲರೂ ಹೋಗಿ ಅಲ್ಲಿ ದಿನಾಂಕವನ್ನು ಕೇಳಿದರೆ ಪೂಜ್ಯ ಗುರುಗಳ ಅನಿವಾರ್ಯ ಅವರ ಕಾರ್ಯ ಒತ್ತಡಗಳಿಂದ ಆಗಲ್ಲ ಅಂತೇಳಿ ನನ್ನನ್ನು ಈ ವರ್ಷ ನೀವು ಮಾಡಿ ನಾನು ಮುಂದಿನ ವರ್ಷಕ್ಕೆ ನಾನು ಅಟೆಂಡ್ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಪೂಜ್ಯ ಗುರುಗಳ ಆಶೀರ್ವಾದವೂ ಕೂಡ ನಿಮಗಿದೆ. ಮಾತಾಡ್ತಾ ಎಲ್ಲರೂ ಕೂಡ ತಾಯಂದಿರ ಬಗ್ಗೆ ನಾನು ಸುಮ್ಮನೆ ಹೇಳಿದೆ, ಅಲ್ರಿ ನೀವು ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಮಾಡ್ತೀರಿ, ನಮ್ಮ ಗಂಡು ಮಕ್ಕಳು ಮಾರ್ಕ್ಸ್ ತೆಗೆದಿರ್ತಾರೆ, ಅವ್ರ ಕತೆ ಅವ್ರು ಯಾರೇ ನೋಡೋರು ಅಂತಂದು. ಸಮಜ ನಿಮಗೆ ಬಿಟ್ಟಿದ್ದು, ನೀವು ಪುರುಷರಾಗಿ ನೀವೇನಾದ್ರು ಮಾಡ್ಕೊಳ್ಳಿ, ನಾವು ನಮ್ಮ ಹೆಣ್ಣು ಮಕ್ಕಳು ನಾವು ನೋಡ್ಕೊಳ್ತೀವಿ ಅಂದರು. ಸದ್ಯ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಹಕಾರ ಆದರೂ ಸಾಕು, ಯಾವುದೋ ಒಂದು ಪಂಗಡಕ್ಕೆ ಆಗಲಿ ಬಿಡಿ ಅಂತೇಳಿ ನಾವು ಯೋಚನೆ ಮಾಡಿ ಕಡೆಗೆ 2 ಮಾಡೋಕ್ಕೆ ಹೋಗಿ 2 ಹೋದ್ರೆ ಕಷ್ಟ ಆಗುತ್ತೆ ಅಂತೇಳಿ ಸ್ವಾಮಿಯಾಗ್ರಿ 2 ಬೇಡ ಅಂದ್ರೆ ಕಷ್ಟ ಅಂತೇಳಿ ಆಯ್ತಪ್ಪ ಹೆಣ್ಣು ಮಕ್ಕಳುಗಳಿಗೆ ಮಾಡಿ ಅಂತೇಳಿ ಅವರೆಲ್ಲ ಮಾತಾಡಿದಾಗೆ ಪ್ರಾಂಶುಪಾಲರು ಹೇಳಿದ್ರು, ಹೆಣ್ಣೊಂದು ಕಲಿತರೆ ಮನೆಯೊಂದು ಕಲಿತಂತೆ ಅಥವಾ ಶಾಲೆಯೊಂದು ಕಲಿತಂತೆ ಶಾಲೆಯೊಂದು ತೆರೆದಂತೆ ಹೇಳಿ ತಾಯಂದಿರಿಗೆ ಹೆಣ್ಣಿಗೆ ಅಂತ ಒಂದು ನಮ್ಮ ಭಾರತೀಯ ಫ್ರೂಟ್ಸು, ಬ್ರೆಡ್ಡು ಈ ಥರ ಎಲ್ಲ ಕೊಡ್ತಾ ಇದ್ವಿ. ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಚಿಕ್ಕದಾಗಿ ನಮ್ಮ ಸಂಘದ ವತಿಯಿಂದ. ಆಮೇಲೆ ಗಿಡಗಳು ನೆಡುವಂಥದ್ದು ಸ್ವಾಮೀಜಿಯವ್ರ ಬರ್ಡೇಗೆ. ಇದು ಮೊದಲನೇ ಬಾರಿ ಫಸ್ಟ್ ಟೈಮ್ ಮಾಡಿದ್ದೀವಿ. ಇದು ನಿಲ್ಲಿಸಲ್ಲ, ಖಂಡಿತ ಇದು ನಿಲ್ಲಿಸಲ್ಲ. ನಮ್ಮ ಚುಂಚಶ್ರೀ ಸಂಘದಿಂದ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಖಂಡಿತ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಇದು ಒಕ್ಕಲಿಗ ಮಕ್ಕಳಿಗೆ ಮಾತ್ರ ಸೀಮಿತನಾ ಅಥವಾ ಎಲ್ಲ ಮಕ್ಕಳಿಗೂ? ಇಲ್ಲ 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 ಸರ್, ಇದು ಎಲ್ಲ ಯಾವುದೇ ರೀತಿಯ ಇದರಲ್ಲಿ ಜಾತಿ ಭೇದ ಇಲ್ಲ. ರಿಗಾರ್ಡ್ಲೆಸ್ ಆಫ್ ಕ್ಯಾಸ್ಟ್ ನಾವು ಕೊಡ್ತಾ ಇದ್ದೀವಿ. SC/ST ಅವರಿದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಒಕ್ಕಲಿಗರು ಕಮ್ಮಿನೇ ಇದ್ದಾರೆ. ಓಕೆನಾ, ಎಲ್ಲರನ್ನೂ ಸೇರಿಸಿ ಮಾಡ್ತಿರ್ತಕ್ಕಂಥದ್ದು. ಇದರಲ್ಲಿ ಏನು ಅಂದರೆ ಪ್ರತಿಭಾವಂತರು, ಎಲ್ಲ ಕ್ಯಾಸ್ಟಲ್ಲಿ ಪ್ರತಿಭಾವಂತರನ್ನ ಸೆಲೆಕ್ಟ್ ಮಾಡ್ಕೊಂಡು ಅದೇನಿಗೆ ಅವರು ಒಂದು 20-25 ಜನ ಕೊಟ್ಟಿದ್ದಾರೆ. ಮೊದಲು ಫಸ್ಟ್ ಪ್ರೈಸು 5,000 ಕೊಟ್ಟಿದ್ದೀವಿ, ಸೆಕೆಂಡ್ ಪ್ರೈಸ್ 3,000 ಕೊಟ್ಟಿದ್ದೀವಿ, ಥರ್ಡ್ ಪ್ರೈಸ್ 2,000 ಕೊಟ್ಟಿದ್ದೀವಿ. ಒಟ್ಟು ಎಷ್ಟು ಜನ ಮಕ್ಕಳು? 53 ಜನ ಮಕ್ಕಳಿಗೆ ಕೊಟ್ಟಿದ್ದೀವಿ.